ಈ ಗ್ಯಾಸ್ನ ಹಾಹಾಕಾರ ಹೆಂಗಿದೆ ಅಂತಂದರೆ ಎಲ್ಲೋ ಒಂದು ಬಂಕಲ್ಲಿ ಸಿಕ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಒಬ್ಬರಿಂದ ಒಬ್ಬರಿಗೆ ಆಗಲೇ ಮೆಸೇಜ್ ಪಾಸ್ ಆಗಿಬಿಡುತ್ತೆ, ಎಲ್ಲ ಮುಗಿಬೀಳ್ತಾರೆ. ಈಗ ಬೆಂಗಳೂರಿನಲ್ಲಿ BEL ಇಂಡಿಯನ್ ಆಯಿಲ್ ಬಂಕ್ಗೆ ಇದೇ ರೀತಿ ಜನ ಮುಗಿಬಿದ್ದಿರ್ತಕ್ಕಂಥದ್ದು. BEL ಇಂಡಿಯನ್ ಆಯಿಲ್ ಬಂಕ್ಗೆ ಸ್ಟಾಕ್ ಬಂದಿದೆ ಅಂತ ಒಂದು ಮೆಸೇಜ್ ಅಪ್ಪ. ಆಟೋ ಗ್ಯಾಸ್ ಲೋಡ್ ಬರ್ತಾ ಇದ್ದಂತೆ ಚಾಲಕರು ಮುಗಿಬಿದ್ದುಬಿಟ್ಟಿದ್ದಾರೆ. ರಾತ್ರಿಯಿಂದ ಬಂಕ್ ಮುಂದೆ ಕಾಯ್ತಾ ಇದ್ರು ಕೆಲವು ಆಟೋ ಚಾಲಕರು. ಈಗ ತಾನೇ ಒಬ್ರು ಹೇಳಿದ್ರಲ್ಲ, ನಿನ್ನೆ ರಾತ್ರಿ 11 ಗಂಟೆಗೆ ಬಂದೆ ನಾನು ಅಂತಂದ್ಬಿಟ್ಟು. ಹಾಗೆ ಬೆಡ್ಶೀಟು, ಚಾಪೆ, ಬ್ರಷು, ಟೂತ್ಪೇಸ್ಟ್ ಸಮೇತ ಚಾಲಕರು ಬಂದಿದ್ದಾರೆ. ಅಲ್ಲೇ ಜೀವನ, ಅಲ್ಲೇ ಸಂಸಾರ, ಬಂಕ್ ಮುಂದೆ 2-3 ದಿವಸದಿಂದ ಕಾಯ್ತಾ ಇದ್ದೀವಿ ಸರ್, ಇನ್ನೇನು ಮಾಡೋದು ಸರ್ ಅಂತ ಚಾಪೆ, ಬೆಡ್ಶೀಟು ಎಲ್ಲ ತಗೊಂಡು ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಅಲ್ಲೇ ಮಲ್ಕೊಂಡು ಏನಾದರೂ ಮಾಡಿ ಗ್ಯಾಸ್ ಹಾಕಿಸ್ಕೋಬೇಕು. ಎಲ್ಲಿಗೆ ಬಂತು ನೋಡಿ ಪರಿಸ್ಥಿತಿ. ಏನೋ ಒಂದು ಹೊತ್ತು ಊಟನೋ ತಿಂಡಿನೋ ಸ್ಕಿಪ್ ಆಯಿತು, ಅದು ಬೇರೆ ವಿಚಾರ. ದಿನಗಟ್ಟಲೆ ಇರಬೇಕಾಗಿದೆ ಈಗ ಬಂಕ್ ಮುಂದೆ. ಒಂದು ದಿನಕ್ಕೆ ಇರೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಬರೋದು. ಹೋಗಲಿ, ಇಷ್ಟೆಲ್ಲ ಮಾಡಿ ₹1,000 ಹಾಕಿಸ್ಕೋತಾರೆ ಅಂತಲೇ ಅನ್ಕೊಳ್ಳಿ. ಎಷ್ಟು ದಿನ ಓಡಿಸ್ತಾರೆ? 2 ದಿನ ಅಷ್ಟೇ. ಬೆಂಗಳೂರಿನಲ್ಲಿ ಈಗ ಎಲ್ಲ ಕಡೆ ಆಟೋ ಗ್ಯಾಸ್ಗಳಿಗಾಗಿ ಪರದಾಟ. ಬಂಕ್ಗಳ ಮುಂದೆ ರಾತ್ರಿ ಹಗಲು ಅವರು ಕ್ಯೂನಲ್ಲಿ ಕಾದು ಅದನಂತರ ಅವರಿಗೆ ಸಿಗ್ತಾ ಇದೆ ಸ್ಟಾಕ್. ಸೊ ಈಗ ಸದ್ಯಕ್ಕೆ BL ರೋಡ್ನಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ಬಂದಿದೆ. ಸೊ ಹಾಗಾಗಿ ಆಟೋ ಡ್ರೈವರ್ ಕೊಂಚ ಖುಷಿಯಾಗಿದ್ದಾರೆ, ನಿರಾಳರಾಗಿದ್ದಾರೆ. ಬಟ್ ಏನು ಸಮಸ್ಯೆ ಅಂದರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ, ಗ್ಯಾಸ್ ಲಿಮಿಟೆಡ್ ಆಗಿ ಹಾಕಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಬಟ್ ಈಗ ಕೊನೆಗೂ ಸ್ಟಾಕ್ ಬಂದಿದೆ. ಸೊ ಮಾತಾಡ್ಸೋಣ. ಇವರಂತೂ ಹೇಳ್ತಾ ಇದ್ರು, ನಾವು ದಿಂಬು, ಚಾಪೆ ಎಲ್ಲನೂ ಎತ್ಕೊಂಡ್ಬಂದು ಇಲ್ಲೇ ಕ್ಯೂನಲ್ಲಿ ನಿಲ್ಬೇಕು, ಹಗಲು ರಾತ್ರಿ ಇಲ್ಲೇ ಇದ್ದೀವಿ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಆ ಚಾಲಕನೇ ಮಾತಾಡ್ಸೋಣ. ಏನ್ ಸರ್ ದಿಂಬು ಬೆಡ್ಶೀಟ್ ಇಲ್ಲ ಮೇಡಮ್, ಇನ್ನ ಟಿಫನ್ ಇಲ್ಲ. ಎದ್ದಿದ್ರು ಬೆಳಿಗ್ಗೆ 6:15 ಎದ್ದಿರೋರು, ಇನ್ನ ವೇಟಿಂಗ್ ಅಲ್ಲಿ ಇದ್ದೀವಿ. ಏನ್ ಹೇಳೋಣ ಹೇಳಿ ನೀವು. ಈಗ ಯಾವತ್ತಿಂದ ಕ್ಯೂ ನಿಂತಿದ್ದೀರಾ ಸರ್? 2 ಡೇಸ್ ಇಂದ ಇದ್ದೀನಿ ಮೇಡಮ್. ನಾನು 2 ಡೇಸ್ ಇಂದ ಇದ್ದೀನಿ. ಇಲ್ಲ ಪಾಪ ಅವ್ರು ಹೇಳ್ತಾ ಇದ್ದಾರೆ, ಹೌದು ಇದೇ ಬಂಕಲ್ಲೇ ಇದ್ದೀವಿ, ಇಲ್ಲೇ ಇದ್ದೀವಿ. ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಕ್ಯಾಮ್ರಾ ನೋಡಿರ್ತೀರ ವೆಹಿಕಲ್. ನಾನು ವೆಹಿಕಲ್ ನಂಬರ್ ಹೇಳ್ಬಿಡ್ತೀನಿ ನಿಮ್ಗೆ, ಬೇಕಾದ್ರೆ ನೋಡಿ. ಎಲ್ಲ ಇಲ್ಲೇ ಹಾಸ್ಕೊಂಡು ಇಲ್ಲೇ ಮಲ್ಕೊಂಡಿದ್ದೀವಿ ನಾವು. ಏನ್ ಹೇಳೋಣ ಹೇಳಿ, ನಮ್ ಕಷ್ಟ ಯಾರಾದ್ರೂ ಹೇಳ್ಕೊಳೋಣ. ಗ್ಯಾಸ್ ಕಾಲ ಆಗಿತ್ತು, ನಾ ಬಂದು 3 ದಿವಸ ಆಯ್ತು, ಬಂದು 5 ದಿವಸ ಆಯ್ತು ಬಂದು ಗ್ಯಾಸ್ ಕಾಲ ಇತ್ತು. ಪಾಪ ಓನರ್ ಪಾಪ ಗ್ಯಾಸ್ ಫುಲ್ಲು ಡೆಡ್ಡು. ತಲ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಯಶವಂತಪುರದಲ್ಲಿ ಐತೆ, ಇದ್ರಲ್ಲೈತೆ, ಅದ್ರಲ್ಲೈತೆ. ಹೋಗೋದಿಕ್ಕಾಗಲ್ಲ, ಯಾವ ಗಾಡಿಗಳು ತಲ್ಲೋದು ಇಲ್ಲ. ತಲ್ಲೋದ್ರೆ ಅಪರೂಪ. ಈ ಟ್ರಾಫಿಕ್ ಅಲ್ಲಿ ಯಾರು ತಲ್ಲಕ್ಕೂ ಬರಲ್ಲ. ಇವಾಗ ನಾವು ತಲ್ಕೊಂಡೋಗಿ ಅಲ್ಲೂ ಇಲ್ಲ ಅಂತ ಮತ್ತೆ ಇಲ್ಲಿಗೆ ಬಂದ್ರೆ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಬೇಕು. 5 ದಿಂದ 4 ದಿವಸದಿಂದ ಇಲ್ವೇ ಇಲ್ಲ. ಇವತ್ತು ಬಂದೈತೆ, ಅದು ಈಗ ಬಂದೈತೆ. 5 ದಿನ ಇಲ್ಲ ಮೇಡಮ್, ಬುಧವಾರ ಹಾಕಿದ್ದಾರೆ. ಬುಧವಾರದಿಂದ ಆ ಕಡೆಯಿಂದ 2.5 ಕಿಲೋಮೀಟರ್ ತಲ್ಕೊಂಡ್ ಬಂದಿದ್ದೀನಿ. ಇಲ್ಲ ತಿರ್ಗಾ ಖಾಲಿ ತಗೊಂಡ್ ಹೋಗಕ್ಕೆ ಬೇಜಾರು. ಯಾರು ಟೋ ಮಾಡ್ತಾರೆ, ಅದಕ್ಕೆ ಎಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಬೆಡ್ಶೀಟ್ ಸಮೇತ ಬಂದ್ಬಿಟ್ಟಿದ್ರೆ, ಬೆಡ್ಶೀಟ್, ಚಾಪೆ ಎಲ್ಲಾನು. ಸರ್ಕಾರ ಹೇಳ್ತಾ ಇದೆಯಲ್ರಿ ಸ್ಟಾಕ್ ಇದೆ, ಎಲ್ಲ ಸಫಿಶಿಯಂಟ್ ಆಗಿದೆ. ಮೇಡಮ್, ಈ ಸುತ್ತಮುತ್ತ ಒಂದು 7 ರಿಂದ 8 ಬಂಕ್ ಇದೆ. ಯಲಹಂಕ ಸುತ್ತಮುತ್ತ 7 ರಿಂದ 8 ಬಂಕಲ್ಲೂ 15 ದಿವಸದಿಂದ ಮುಚ್ಚಾಕಿದ್ದಾರೆ. 15 ದಿವಸದಿಂದ ಯಾವ ಬಂಕಲ್ಲೂ ಸ್ಟಾಕ್ ಇಲ್ಲ. ರಾತ್ರಿ ಬಂದ್ಬಿಟ್ಟು ನಾವು ಓನರ್ ಹತ್ರ ವಿಚಾರಿಸ್ಕೊಂಡ್ಮೇಲೆ, ಇಲ್ಲ ವೆಯ್ಟ್ ಮಾಡಿ, ಏನೋ ಬರ್ತಾ ಇದೆ, ಸ್ಟಾಕ್ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ನಾವೆಲ್ಲ ರಾತ್ರಿಯಿಂದ ಕಾಯ್ಕೊಂಡು ಕೂತಿದೀವಿ. ಆಲ್ರೆಡಿ 5 ದಿವಸ ಆಯ್ತು ನಾವೆಲ್ಲ ಬಂದು ನಿಂತ್ಕೊಂಡು. 5 ದಿವಸದಿಂದ ಒಂದೇ ಕಡೆ ನಿಂತ್ಕೊಂಡಿದೀವಿ. ಯಾಕಂದ್ರೆ ಈ ಸುತ್ತಮುತ್ತ ಇಲ್ಲಿಂದ ಹೋದ್ರೆ 3 ಕಿಲೋಮೀಟರ್ ಬಂಕ್ ಇಲ್ಲ, ಯಾರು ಗಾಡಿನೂ ತಳ್ಳಕ್ ಬರ್ತಾ ಇಲ್ಲ. ಮಿನಿಮಮ್ 2 ಕಿಲೋಮೀಟರ್ ಮೇಡಮ್, 2 ಕಿಲೋಮೀಟರ್ ಎಲ್ಲೂ ಬಂಕ್ ಇಲ್ಲ ಇಲ್ಲಿ ನಮಗೆ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂತಹ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.